ಹೈದರಾಬಾದ್ ಹೋಗಿದೆ ಯಾಕ 8 ದಿವಸ ಇಟ್ಕೊಂಡ್ರೆ ಯಾಕ ಗಂಟೆಲ್ಲ ಖಾಲಿ ಮಾಡ್ಯಾರೆ ಯಾಕ 20 ಮಂದಿ ಗೋಲಿ ಕೊಟ್ಟಾರೆ ಯಾಕ 10 ಮುಗಿ ಹೋದೆ ಯಾಕ 10 ನನ್ನ ಇದ್ದಾರೆ ಪೂರಾ ಹಿಸ್ಟ್ರಿನೇ ಹೇಳ್ಕೊಳಕ್ಕೆ ನಾನು ಹೇಳತ್ತೀರೇವಾ ನಾ ಇಟ್ಟು ತರಿಸಿ ಒಬ್ಬ 100 ರೂಪಾಯಿ ಕೊಟ್ಟಲ್ಲ ಇವರಂತಲ್ಲ ಸಂಗೀತದ ಕಲಾ ಈ ಪುಣ್ಯದ ನೆಲ ಗುರುವಿನ ಆಶೀರ್ವಾದ ಬಲ ನಿಜವಾಗಿ ನನಗಿದ 1 ಎಕರೆ ಹೊಲ ದಿನ ಸಿಕ್ಕದ ಪ್ರಸಾದದ ಫಲ ಸಂಗೀತಕ್ಕಿಲ್ಲ ಕುಲ ಒಬ್ಬ ಕಲಾವಿದ ಛಲ ಬೇಕು ನಾ ಎಲ್ಲಾ ಕಡೆ ರೇಟ್ ಅಂಡ್ ಡೇಟ್ ಕರೆಕ್ಟ್ ಆಗಿ ಬರ್ತೀನಿ ನಾ ರೇಟಿಗೆ ಬಂದಿಲ್ಲ ಡೇಟಿಗೆ ಬಂದಿನಿ ಇವತ್ತು ತಾರೀಕು 10 ಸಿಗ್ತಾದಿಷ್ಟು ಒಂದು ತುತ್ತು ಕೊಡ್ತಾರ ಕಲಾಕ ಕಿಮ್ಮತ್ತು ಇರಬೇಕು ನಿಯತ್ತು ನನಗೆ ಅರ್ಧ ತಾಸು ಸಿಕ್ಕಿದ್ದು ಸವಲತ್ತು ಅಂತ ಹೇಳ್ತಾ ನನ್ನ ಕಾರ್ಯಕ್ರಮ ಇನ್ನು ಮುಗಿಸ್ತಾ ಇದ್ದೀವಿ. ಗುರುಗಳು ನಮಗೆಲ್ಲ ವರ್ಷ ಕರೆಸ್ತಾರ. ಈ ಭಾಗದಾಗ 2 ಜಾತ್ರೆ ಯಾರಾದ್ರೂ ಮಾಡ್ತಾರಂದ್ರ ನಮ್ಮ ಹುಲ್ಸೂರಿನ ಅಪ್ಪವ್ರು ಮಾಡ್ತಾರ. ಜೋರಾದ ಚಪ್ಪಾತಟ್ರಿ. ನಾ ಅಪ್ಪವ್ರಿಗೆ ಕೇಳಿ ಯಪ್ಪ ತೇರು ಹೇಗತ್ತೀರಿ ಹೆಣ್ಮಕ್ಳಿಗೆ ಕೈಲಿಂದ ಯಾಕ ಉಚ್ಚಾರ ಗೊತ್ತಿಲ್ಲ ಅಂದ್ರು ಯಾಕ್ರಿ ಹೆಣ್ಮಕ್ಳು ಮಡಿಯಿಂದ ಶಿಸ್ತಾಗಿ ತೇರು ಎಳಿತಾರ. ಅದಕ್ಕ ನಮ್ಮ ತಾಯಿಂದ್ರೆ ಎಲ್ಲಾದ್ರೂ ತೇರು ಎಳಿತಾರ ಅಂದ್ರೆ ಹೆಣ್ಮಕ್ಳು ನಮ್ಮ ಹುಲ್ಸೂರು ಮಾಡಿದಾಗ ಜೋರಾದ ಚಪ್ಪಾತಟ್ರಿ. ಈ ಗಂಡ್ಮಕ್ಳಿಗೆ ಅಪ್ಪ ಇವರಿಗೂ ಇವೇನು ಅವು ಬಿಟ್ಟ ನೀವು ಯಾರಿಗೆ ಹೇಳ್ಕೊಂಡು ಹೋಗ್ತಾ ಗೊತ್ತಿಲ್ಲ. ಯಪ್ಪ ನೀವು ಚಂದ ಇರ್ಬೇಕಪ್ಪ, ನೀವು ಚಟ ಮಾಡಬೇಡ್ರಿ ಯವ್ವ, ನೀವು ಹಠ ಮಾಡಬೇಡ್ರಿ. ಮತ್ ಇವರ ನೀನ್ ಹೆಂಗ್ ಹೇಳ್ತೀರಿ ಸತ್ತ ಗೊತ್ತದ ರೈಲ್ವೆ ಡಬ್ಬಿ ಹೋದಂಗ ಹೋದಾಗ ಓಸು ಅಲ್ಲಿ ನಮ್ ಗಂಡ್ಮಕ್ಳು ಜಾಗ ಬಿಡಲ್ಲ. ಹಿಂಗ್ ಹೋಗಿ ಮಾಲೆ ಹಾಕ ಎಮ್ಮಿ ಕೊಟ್ಟು ಈಗ ನಗಾಕತ್ತಾವ ಪಾರ್ಗಳು. ನಾ ಇವತ್ತು ನಗಸಾಕತ್ತೆ ಬಂದೀನಿ. ಯಾಕಂದ್ರೆ ಮಧ್ಯಾಹ್ನ 4 ತಾಸು ಮೆರವಣಿಗೆ ಮಾಡಿರಲ್ಲ. ನಾಯಿ ಬಂತ ಹಾಕುರೆ ಅಂತೂ ಒಬ್ರು 100 ರೂಪಾಯಿ ಕೊಟ್ಟರು. ಪುತ್ಲಾಬಾಯಿ ಅವರಲ್ಲ ಅವರು ರಾಜಗೌಡ ಅವ್ರು ಯಾವಾಗಲೂ ಕೊಡ್ತಾರೆ. ಅಯ್ಯವ 100 ರೂಪಾಯಿ ಕೊಟ್ಟಿರಿ. ಈ ಊರವ್ರು ಒಬ್ರು ಕೊಟ್ಟಿಲ್ಲ ನೋಡ್ರಿ, ಕೊಟ್ಟ. ಬಹಳ ಪ್ರೀತಿಯಿಂದ ಕಲಾವಿದ್ರು ಖಾಲಿ ಹೋಗ್ಬಾರ್ದಂತ 100 ರೂಪಾಯಿ ಕಾಡಿ ಕೊಡಿರಿ. ಅವ್ರಿಗೆ ಒಳ್ಳೇದಾಗ್ಲಿ. ಭಾಳ ಚಂದ ನಕ್ಕಿರಿ. ನೋಡ್ರಿ ನಿಮ್ ಕಣ್ಣಾಗ ನೀರು ಹೋಗ್ಯಾವ. ನಾನು ನಗಿಸ್ತೀನಿ, ಅಳಸವಲ್ಲ. ನಾನು ಹೇಳ್ತೀನಿ ನಾನು ಅಳಿಸ್ತಾಳ. ಅದು ತೊಂಬರಿ ಇದು ತೊಂಬರಿ ಅದು ತೊಂಬರಿ ಇದು ತೊಂಬರಿ. ಮೊನ್ನೆ ಬೆಳಗಾವ್ ಹೋಗಿದೆ. ಏನ್ ಸ್ಪೆಷಲ್ ಕುಂದ ತಂದು ಕೊಟ್ಟೆ, ಖುಷಿ ಪಟ್ಟು. ಇಲ್ಕಂದಾಗ ಏನ್ ಸಿಗ್ತದೆ ಸ್ಪೆಷಲ್? ಏನ್ ಸಿಗ್ತದೆ ಇಲ್ಕಂದಾಗ? ಇಲ್ಕಂದ್ರಾಗ ಏನ್ ಸಿಗ್ತದ್ರಿ? ಸೀರಿ ನಿಮ್ಗೆ ಗೊತ್ತದ? ಇದಪ್ಪ ಸೀರಿ ಒಂದಿಲ್ಲ 3 ತಂದು ಕೊಟ್ಟೆ, ಖುಷಿ ಪಟ್ಟು. ಆಮೇಲೆ ಇದಕ್ಕೆ ಹೋಗಿದ್ದೆ, ಯಾವುದು ಗೋಕಾಕ್. ಏನ್ ಸ್ಪೆಷಲ್? ಕರ್ದಂಟ್ ತಂದು ಕೊಟ್ಟೆ, ಖುಷಿ ಪಟ್ಟು. ಮೊನ್ನೆ ಅಪ್ಪೋರ್ ಜೊತೆ ಮುದೋಳಕ್ಕೆ ಹೋಗಿದ್ದೆ. ಮುದೋಳದಾಗ ಏನ್ ಸ್ಪೆಷಲ್? ಮುದೋಳದಾಗ ಏನ್ ಸ್ಪೆಷಲ್ ಗೊತ್ತಾ? ನಾಯಿ. ಕರೆಕ್ಟ್. ತರಬೇಡ್ರಿ ಅಂದಳು. ಯಾಕ ನೀವೇ ಇದ್ದೀರ ನನಗ? ರಾತ್ರಿ 1 ಚಾಲು ಮಾಡ. ಆಕಿ ಒಳಗೆ ಬಂದು ಈಗ ಬಂದು ಏನ್ ಬೇಕಲ್ಲ ಆಕಿ ಮಾತಾಡ ಬಾಗಿಲು. ಗಂಡ ಹೆಂಡತಿಯಲ್ಲಿ ಹಾಸ್ಯ ಇರ್ತದೆ, ವೈಫ್ ಇದ್ರೆ ಲೈಫ್. ನಕ್ಕೋತೀರಿ, ಆನಂದ ಆಗಿರಿ. ಈ ಮೊರಬಿಯಲ್ಲಿ ಹಾವಿರಾವ್ ಬಚ್ಚಣ್ಣ ಅವರು 5 ರೊಕ್ಕ ತಗೊಂಡಿರಿ. ನೀ ಕೂಡ ನಾನು ಹೋಗ ಮೊಮ್ಮಗನಿಗೆ ತಗೊಂಡ ಪಾಪ ಮೊಮ್ಮಕ್ಕಳಿಗೆ. ಇದು ಯಾರು ಕೊಟ್ಟರು? ಹಾವಿರಾವ್ ಬಚ್ಚಣ್ಣ ಅವರಿಗೆ ಜೋರಾದ ಚಪ್ಪಾಳೆ. ಏನ್ ಹೆಸರಿ? ಬಚ್ಚಣ್ಣ ನಮ್ಮಣ್ಣ. ಕೊಟ್ಟವ್ರ ಅಣ್ಣ ನಿಮ್ದು ಬರೀ ಕಣ್ಣ. ನನ್ನ ಮಣ್ಣ ಹಾಕ್ಬೇಕು.
ಕೊಟ್ಟವ್ರಿಗೆ ಪಾಪ ಪ್ರೀತಿ ಕೊಡ್ತೀರಿ, ಕಾಣಿಕೆ ಕೊಟ್ಟಿರಿ, ಚೆಂದ ನಕ್ಕೋತೀರಿ. ಏನ್ ದುಡ್ಡು ಬರ್ತದ ಹೋಗ್ತದ, ಅದು ಪ್ರೀತಿ ಅಮರವಾಗಿರ್ತದ. ಜೋರಾದ ಚಪ್ಪಾಳೆ. ಲವ್ ಇಸ್ ಗಾಡ್. ನಕ್ಕೋತೀರಿ, ಆನಂದವಾಗಿರಿ. ಇದೇ ನಿಮ್ಮ ಜೀವನ. ಅಪ್ಪಾಜಿಯವರ ಜೀವನ ನಾಡಾಯಿತು ಪಾವನ. ಗುರುಗಳು ಮಾಡಿದ ಸಾಧನ, ಕೊಟ್ಟಿದ್ದು ತತ್ವದ ಬೋಧನ. ಅವರಿಗಿಲ್ಲ ನಿಂದನ, ನಮ್ಮ ಸಂಸಾರ ಬಂಧನ. ಚಂದಿದ್ರೆ ವಂದನ, ನಿಮ್ಮ ಚಪ್ಪಾಳೆ ಸ್ಪಂದನ, ಅದು ಆನಂದನ ಅಂತ ಹೇಳ್ತಾ ನನ್ನ ಮಾತು ಹಿಂಗೆ ನಡೀತಾರೆ. ನಮ್ಮ ಟಿವಿಯಾಗ ಹಿಂಗೆ ಹೇಳಿ ರೂಢಿ ಅದ. ನಮ್ಮ ಮಾತು ಪ್ರವಾಸ ಆಗಬಾರ್ದು, ತ್ರಾಸ ಮಾಡಿದ ನಿಮ್ಮೂರಿನ ಪ್ರವಾಸ. ಸೇರ್ಬೇಕು 10 ಗಂಟೆಗೆ ನನ್ನ ಮನೆಗೆ ನಿವಾಸ. ನಿಮ್ಮಲ್ಲಿ ಒಳ್ಳೆ ಸಾಹಸ, ನಕ್ಕರೆ ಮಂದಾಸ, ಇರಬೇಕು ಉಲ್ಲಾಸ, ಕಾಯಕವೇ ನೀವು. ಈ ಊರಾಗಿ ಹುಡುಗರು ಎಷ್ಟು ಚೆನ್ನಾಗ್ಯವ್ರಿ. ನಗ್ಲಿಲ್ಲ ಅಂದ್ರೆ ವನವಾಸ. ವಾರಕ್ಕೊಂದು ದಿವಸ ಮಾಡ್ಬೇಕು ಉಪವಾಸ ಅಂತ ಹೇಳ್ತಾ ನನಗೆ ಪ್ರೀತಿಯಿಂದ ಈ ವೇದಿಕೆ ಕಲ್ಪಿಸ್ಕೊಟ್ರಿ. ನಿಮ್ಮೂರು ಎಂದು ಬರೋಕ್ಕಾಗಲ್ಲ. ಹುಲ್ಸರ್ಗೆ ಹೋಗ್ಬೇಕಾದ್ರೆ ಇದೇ ರೋಡ್ನಾಗ ನಾವು ಸುಮಾರು 100 ಬಾರಿ ಇಲ್ಲೇ ಹೋಗಿವಿ ಅಪ್ಪೋರ್ ಜೊತೆ. ನೋಡ್ರಿ, ಈ ಭಾಗದಾಗ ಬಸವ ತತ್ವದ ಉಳಿಸಿ ಬೆಳೆಸಿ 2 ಕಣ್ಣು ಅಂದ್ರ ಒಂದು ಹುಲ್ಸೂರು ಮಠ, ಒಂದು ಬಾಲ್ಕಿ ಮಠ. ಜೋರಾದ ಚಪ್ಪಾಳೆ ಬೇಕು. ತತ್ವಕ್ಕಾಗಿ, ಸತ್ವಕ್ಕಾಗಿ, ಮಹತ್ವಕ್ಕಾಗಿ ಬಹಳ ಚಂದ. ಈಗ ನಾ ಯಾಕಂದ್ರೆ ನಾ ಸ್ವಲ್ಪ ರೋಡ್ ಎಲ್ಲ ಕ್ಲೀನ್ ಮಾಡೀನಿ. ಈಗ ಏನು ಧ್ವನಿ, ಸೊಂಟ ಮತ್ತು ಗಂಟ, ಹುಗ್ಗೆಪಾಟಿ ನೋಡಕ್ ಹೈಟು ನೋಡ್ರಿ, ಎತ್ತರದ ವಂಶ ಮತ್ತು ದೊಡ್ಡ ಸಾಹಿತಿ. ಈ ಭಾಗದಾಗ ಎಲ್ಲಾದ್ರೂ ಶಿವಶರಣಪ್ಪ ಪಾಟೀಲ್ ಹುಗ್ಗೆಯವರ ಸ್ಪೀಚ್ ಕೇಳಿದ್ರ ಇಡೀ ಊರೇ ಜನ ಕೂಗ್ತಾರೆ. ಜೋರಾದ ಚಪ್ಪಾಳೆ. ಅವರು ಪ್ರಿನ್ಸಿಪಾಲ್ ಆಗಿ, ಉಪನ್ಯಾಸಕರಾಗಿ ಲಕ್ಷ ರೂಪಾಯಿ ತೋಟದ ಸಹಿತ ಲಕ್ಷ ಮಕ್ಕಳಿಗೆ ವಿದ್ಯಾ ಕೊಟ್ಟಾರಲ್ಲ, ಅವ್ರಿಗೆ ಜೋರಾದ ಚಪ್ಪಾಳೆ. ನಾ ಹೇಳೋದಲ್ಲ 15 ಅದಕ್ಕೆ ನಾನು ಡ್ಯೂಟಿ ಸಿಕ್ಕಿಲ್ಲ, ನಡ್ಸೋದೇ ಸಿಕ್ಕಿಲ್ಲ. ಅದಕ್ಕೆ ನೀವೆಲ್ಲ ನಕ್ಕೋತೀರಿ, ಆನಂದವಾಗಿರಿ ಅಂತ ಹೇಳ್ತಾ ನಿಮ್ಮ ಪ್ರೀತಿ